ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಹಲಸಿನ ಹಣ್ಣಿಂದ ಎಸಳು ತೆಳ್ಳಗಾಗಿ ಒಳ್ಳೆ ಪೇಪರ್ ಥರ ಆಗುತ್ತೆ, ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗುತ್ತೆ. ಈಗ ಮಾಡುವ ವಿಧಾನವನ್ನು ನೋಡೋಣ ಫ್ರೆಂಡ್ಸ್. ಬನ್ನಿ ಎಲ್ಲರೂ, ಲೆಟ್ಸ್ ಗೋ. ಹಲಸಿನ ಹಣ್ಣಿಂದ ಇನ್ನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ, ತುಂಬ ರುಚಿಯಾಗುತ್ತೆ. ಮಾಡುವ ವಿಧಾನವನ್ನು ಈಗ ನೋಡ್ತಾ ಹೋಗ್ತೀರಾ ನೋಡಿ. ಈಗ ಓಕೆನಾ. ಇಲ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಎಷ್ಟು, ನಾನು ಶಿದ್ದೆ ಅಳತೆಯಲ್ಲಿ ತಗೊಂಡಿರೋದು, ಒಂದು ಶಿದ್ದೆ ಅಳತೆಯ ಪ್ರಕಾರ ತಗೊಂಡಿದ್ದು. ಹಾಗೆ ಇಲ್ಲಿ ಹಲಸಿನ ಸೊಳೆಯನ್ನು ತಗೊಂಡಿದ್ದೇನೆ, ತುಂಬಾ ಚೆನ್ನಾಗಾಗುತ್ತೆ. ಎಸಳು ಅಂತ ಹೆಸರು ಇದರದ್ದು, ಎಸಳು. ಇಲ್ಲಿ ಬಾಳೆಯನ್ನು ಕ್ಲೀನಾಗಿ ಬಾಡಿಸ್ಕೋಬೇಕು, ಅಂದರೆ ಬೆಂಕಿಯಲ್ಲಿ ಅದನ್ನು ಸ್ವಲ್ಪ ಏನು ಹೇಳ್ತಾರೆ, ಮೆತ್ತಗಾಗೋ ಥರ ಮಾಡ್ಕೋಬೇಕು. ಬಾಳೆಯನ್ನು ಸಾಫ್ಟ್ ಆಗಬೇಕು ಬಾಳೆ. ಇದನ್ನು ಹಚ್ಚೋದು. ಇಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೇನೆ, ಒಂದು 8-10 ಕಾಳು ಮೆಣಸನ್ನು ಹಾಕ್ತಾಯಿದ್ದೇನೆ. ಈಗ ಗ್ರ್ಯಾಂಡ್ ಮಾಡ್ಕೋಬೇಕು ಅಕ್ಕಿ ಮತ್ತು ಹಲಸಿನ ಹಣ್ಣು ಮತ್ತು ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ ಕೂಡ ಬೇಕು. ಕಾಯಿ ತುರಿಯನ್ನು ಕೂಡ ಗ್ರ್ಯಾಂಡ್ ಮಾಡ್ಕೋತೇನೆ. ಇದು ಕೂಡ ಅದ್ಭುತವಾಗುತ್ತೆ. ಒಂದು ಹಲಸಿನ ಹಣ್ಣಿನ ಸ್ವೀಟಲ್ಲಿ ಎಲ್ಲ ಸ್ವೀಟು ರುಚಿಯಾಗತ್ತೆ. ಅಕ್ಕಿಯನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಲಸಿನ ಸೊಳೆಯನ್ನು ಕೂಡ ಹಾಕ್ತಾಯಿದ್ದೇನೆ. ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು. ಈಗ ಇಲ್ಲಿ ಪೇಸ್ಟ್ ಮಾಡಿ ತಂದಿದ್ದೇನೆ. ಇದಕ್ಕೆ 1 ಸ್ಪೂನು ತುಪ್ಪವನ್ನು ಹಾಕ್ತೇನೆ, ಯಾಕೆಂದರೆ ಅದು ಬಾಳೆಯಿಂದ ಈಸಿಯಾಗಿ ಬಿಟ್ಕೊಂಡು ಬರೋದು ಅದಕ್ಕೆ. ಹಾಗೆ ಇಲ್ಲಿ ಉಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ಸ್ವಲ್ಪ ಸಿಹಿ ಆಗುವಷ್ಟು ಬೆಲ್ಲ ಕೂಡ ಬೇಕು, ಸಿಹಿ ಆಗಬೇಕು. ಇದು ಬಾಳೆಯಲ್ಲಿ ಹಚ್ಚೋದು, ಇದನ್ನು ಸಿಹಿಯಾಗಿರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವೀಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಓಕೆನಾ. ತುಂಬಾ ಚೆನ್ನಾಗಾಗುತ್ತೆ. ಎಸಳು ತೆಳ್ಳಗಾಗಿ ಒಳ್ಳೆ ದೋಸೆ ಥರ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಬಾಳೆಯಲ್ಲಿ ಹಚ್ಕೋಬೇಕು, ಬಾಳೆ ಎಲೆಗೆ ಹಚ್ಕೋಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಇಷ್ಟೇ ಹಚ್ಕೋಬೇಕು. ಇಷ್ಟೇ ಹಚ್ಕೊಂಡು ಇದನ್ನು ಹೀಗೆ ಮಾಡಿ ಹೀಗೆ ಮಡಿಸ್ಕೋಬೇಕು. ಓಪನ್ ಆಗಿ ಬರಬಾರ್ದು. ಇಷ್ಟು ಮಾಡಿ ಇದನ್ನು ಇದರೊಳಗೆ ಇಡಬೇಕು. ಹೊರಗಡೆ ಬರದೇ ಇರೋ ಥರ ಇಡಬೇಕು. ಇಷ್ಟು ತೆಳ್ಳಗಾಗಿ ಹಚ್ಚಿದರೆ ತುಂಬಾ ಚೆನ್ನಾಗಾಗುತ್ತೆ. ಒಂದರ ಮೇಲೆ ಒಂದರಂತೆ ಹೀಗೆ ಇಟ್ಕೊತಾ ಹೋಗಬೇಕು. ಈಗ ಮತ್ತೆ ಹಾಗೆ ಹಚ್ಚೋದು. ಇಷ್ಟೇ ಮಾಡಿಸ್ಬಿಟ್ಟು ಹಾಗೆ ಅದ್ರ ಮೇಲೆ ಇಟ್ಟರಾಯ್ತು. ಬಾಳೆ ಬಾಡಿಸ್ಕೊಳ್ಳೋದು ಯಾಕೆ ಅಂದರೆ
ಅದು ಒಡೆದು ಬಾಳೆಯಿಂದ ಹೊರಬರಬಾರ್ದು ಅಂತ ಮಾಡೋದು ಅಷ್ಟೇ. ಒಂದು ಮಳೆಗಾಲದ ಸೀಸನ್ನಲ್ಲಿ, ಮಳೆಗಾಲ ಸ್ಟಾರ್ಟ್ ಆಗುವಾಗ ಹಲಸಿನ ಹಣ್ಣಿನ ಸಿಹಿ ಸ್ವೀಟನ್ನು ನಾವು ಎಲ್ಲ ವೆರೈಟಿಯನ್ನು ಮಾಡ್ತೇವೆ ಅದರಲ್ಲಿ. ಇದು ಕೂಡ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಕಾಯೆಲ್ಲ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿಯನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಎಸಳು ಹೇಗೆ ಬೆಂದಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಸಾಫ್ಟಾಗಿ ಬಂದಿದೆ ನೋಡಿ, ಸಖತ್ತಾಗಿದೆ. ಇದು ಮುಂಚಿನ ದಿನವೇ ಮಾಡಿಕೊಂಡ್ರೆ ಬೆಳಿಗ್ಗೆ ತುಪ್ಪ ಹಾಕ್ಕೊಂಡು ತಿನ್ನಬಹುದು. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಎಸಳನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಓಕೆನಾ? ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್.